ನೂತನ ಪದಾಧಿಕಾರಿಗಳಿಗೆ ಒಂದು ಬೋಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನೀಡಿದ್ದಾರೆ. ಮೊದಲಿಗೆ ನಿರ್ದೇಶಕರು ಅಲೆ ಎಚ್ ಆರ್ ಕರ್ಣಿಕರ್ ಅವರು, ಅಲೆ ಡಾಕ್ಟರ್ ಸೀತಾಲಕ್ಷ್ಮೀರವರು, ಅಲೆ ಜಲಜಾಕ್ಷಿರವರು, ಅಲೆ ಚಂದ್ರ ಎಮ್ಮೆನವರು, ಅಲೆ ಪ್ರಮೋದ್ ಅವರು, ಅಲೆ ನಿರ್ದೇಶಕರು ಇದ್ದೀರಾ? ಪ್ರಮೋದ್ ಯಾರು ಇನ್ನೇನಿಲ್ಲ ಅಲ್ಲ, ವೆಂಕಟೇಶ್ವರ ಸರಿಯಾದ ಟೈಮ್ಗೆ ಬಂದ್ರೆ ಬನ್ನಿ ಸರಿ. ತಮ್ಮ ಹೆಸರು ಊರು ಇದ್ದಾರಾ? ವೆಂಕಟೇಶ್ವರ ನೀವು ಈ ಕ್ಲಬ್ನ ನಿರ್ದೇಶಕರಾಗಿದ್ದೀರಿ, ಆಯ್ಕೆ ಆಗಿಬಿಟ್ಟಿದ್ದಾರೆ ಈ ವರ್ಷಕ್ಕೆ. ನೀವು ಮಾಡಬೇಕಾದಂಥ ಕೆಲಸ ಏನಪ್ಪಾ ಅಂತಂದ್ರೆ, ಈ ಕ್ಲಬ್ನ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗಳು ಸೇರಿ ಪ್ರತಿ ತಿಂಗಳು ಒಂದು ಸಭೆಯನ್ನ ಕರೀತಾರೆ. ಆ ಸಭೆಯಲ್ಲಿ ಎರಡು ರೀತಿಯ ಸಭೆ ನಡೀತದೆ. ಒಂದು ಬೋರ್ಡ್ ಆಫ್ ಡೈರೆಕ್ಟರ್ ಸಭೆ, ಒಂದು ಜನರಲ್ ಬಾಡಿ ಸಭೆ ಅಂತೇಳಿ. ಸಾಮಾನ್ಯ ಸಭೆಯಲ್ಲಿ ಎಲ್ಲರೂ ಇರ್ತಾರೆ ಎಲ್ಲರೂ ಸೇರಿದಾಗೆ. ಬೋರ್ಡ್ ಆಫ್ ಡೈರೆಕ್ಟರ್ ಸಭೆಯಲ್ಲಿ ನೀವು ಮಾತ್ರ BSc ಜೊತೆ ನೀವಿರ್ತೀರಾ, ಉಪಾಧ್ಯಕ್ಷರ ಜೊತೆ ನೀವಿರ್ತೀರಾ. ನೀವುಗಳು ಈ ತಿಂಗಳು ಏನೆಲ್ಲ ಕಾರ್ಯಕ್ರಮ ಮಾಡಬೇಕು, ಈ ವರ್ಷದ ಕಾರ್ಯಯೋಜನೆಗಳು ಎಲ್ಲ ಸೇರಿ ಪ್ರತಿ ತಿಂಗಳ ಸಭೆಯಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗಳು ಚರ್ಚೆ ಮಾಡ್ತಾರೆ. ಹಾಗಾಗಿ ನಿಮ್ಮ ವಿಚಾರಗಳು ಹೋಗೋದಕ್ಕೆ ಮಹತ್ವದಾಗಿರ್ತದೆ. ನೀವು ಆ ಕೆಲಸ ಮಾಡೋದು ಒಪ್ಪಿಗೆ ಇದೆ, ನಿಮಗೆ ಒಪ್ಪಿಗೆ ಕೈಯನ್ನು ಎತ್ತೋ ಮುಖಾಂತರ ಒಪ್ಪಿಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ಉಪಾಧ್ಯಕ್ಷರು ಸಿಬ್ಬುತ್ತಳ ಅವರು, ಗಾಂಧಾರವನ್ನ ಕಳೆದ 10 ವರ್ಷದಿಂದ ನಮಗೆ ಪ್ರಥಮ ಮುಖಾಂತರ ಪರಿಚಯ. ಹಿಂದೆ ಲಯನ್ಸ್ ಇಲ್ಲಿಂದಲೂ ಸಹ ನಾವು ಮೈಸೂರಲ್ಲಿ ಸಭೆಗಳನ್ನ ಆಯೋಜನೆ ಮಾಡಿದಾಗೆಲ್ಲ ಹೋಗಿದ್ದೀವಿ, ಇವರಿಗೆಲ್ಲ ಪರಿಚಯ ಇದೆ. ಆದ್ರೂ ಸಹ ಉಪಾಧ್ಯಕ್ಷರು ಸ್ಥಾನ ಗೊತ್ತಿದೆಯಲ್ಲ ನಿಮಗೆ, ಬಹಳ ಮಹತ್ತರ ಸ್ಥಾನ ಈಗ. ಯಾಕೆಂದ್ರೆ ಮುಂದಿನ ವರ್ಷ ಯಾರು ನಾಯಕರಾಗಬೇಕು ಈ ಕ್ಲಬ್ಗೆ ಅನ್ನೋದನ್ನ ಒಂದು ಘೋಷಣೆ ಮಾಡತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ನೀವು ಒಂದು ವರ್ಷ ಮುದ್ದಾದ್ಮೇಲೆ ಯಾರನ್ನಪ್ಪ ಅಧ್ಯಕ್ಷ ಮಾಡೋದು, ನಾನ್ ಬೇಡ ನನಗ್ ಬೇಡ ಅಂತ ಎಲ್ಲ ಇದು ಮಾಡ್ತಾ ಇರ್ತಾರೆ. ನಾವೊಂದು ಅವರೆಲ್ಲ ಸದಸ್ಯರುಗಳು, ಪದಾಧಿಕಾರಿಗಳು ಎಲ್ಲ ಕೆಲಸ ಬಿಟ್ಟು ಬಂದಿರ್ತಾರೆ. ಅವ್ರ ಬೇಡವಾಗಿ ಒಂದು ಅಧ್ಯಕ್ಷ ಬರಲ್ಲ, ನಾಳೆ ಇನ್ನೊಂದು ಬರೋಗಿದೆ, ಮತ್ತೆ ಬರೋದಾಗ್ತಾರೆ. ಅದೆಲ್ಲ ನಾವು ರೂಪಿಸ್ತೀವಿ. ನೀವು ಅಧ್ಯಕ್ಷತೆ ವಹಿಸ್ಕೊಂಡು ಸಭೆಯನ್ನು ಯಶಸ್ವಿಯಾಗಿ ಏನು ಅಜೆಂಡಾ ಇರುತ್ತೆ, ಅಜೆಂಡಾ ವಿಚಾರಗಳಿರ್ತದೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಸಭೆಯನ್ನು ಯಶಸ್ವಿಯಾಗಿ ಮುಗಿಸ್ಬೇಕು. ಮತ್ತೆ ಮುಂದೆ ನಾನು ಅಧ್ಯಕ್ಷ ಆದಾಗ ಏನೆಲ್ಲ ಮಾಡ್ಬೋದು, ಈ ವರ್ಷ ಈ ರೀತಿ ಮಾಡಿದರೆ ಮುಂದಿನ ವರ್ಷಕ್ಕೆ ಏನೆಲ್ಲ ಮಾಡ್ಬೋದು ಅಂತೇಳಿ ನಿಮ್ಗೊಂದು ಐಡಿಯಾಗಳು ಬರ್ತವೆ. ಅದನ್ನು ಸಹ ನೀವು ಮುಂದಕ್ಕೆ ರೂಪಿಸ್ಕೊಳ್ಬೋದು. ಹಾಗಾಗಿ ಈ ಉಪಾಧ್ಯಕ್ಷರ ಬಹಳ ಮಹತ್ತರವಾಗಿದೆ. ನೀವು ಅವರೆಲ್ಲ ಸಲಹೆ ಸೂಚನೆ ಕೊಡ್ತೀರಿ ಅಲ್ವಾ, ಯಾರು ಗೊತ್ತಿಲ್ಲ ಅಂತ ನೀವು ಈ ಇವತ್ತೇ ಪರಿಚಯ ಮಾಡ್ಕೊಂಡು ಅವ್ರ ಫೋನ್ ನಂಬರು, ಅವ್ರ ಅಡ್ರೆಸ್ ಕೊಡ್ತೀವಿ ಅಧ್ಯಕ್ಷರಿಗೆ, ಅವರೆಲ್ಲ ತಗೊಂಡು ಅವ್ರ ಪರಿಚಯ ಇಟ್ಕೋಬೇಕು. ಮತ್ತೆ ನಿಮ್ಮ ಅಧ್ಯಕ್ಷ ಕಾರ್ಯದರ್ಶಿ ವಾಟ್ಸಪ್ ಮಾಡಿರ್ತಾರೆ, ಅವಾಗೆಲ್ಲ ಕಾಲ ಕಾಲಕ್ಕೆ ಮೆಸೇಜ್ ಅನ್ನು ಆರ್ಥಿಕ ಬಗ್ಗೆ ಮಾಹಿತಿ ಕೊಡಬೇಕು. ಜೊತೆಗೆ ಇವತ್ತು ಏನು ಒಂದಿಗೆ ಶುಲ್ಕ 1,000 ನಿಗದಿ ಮಾಡಿದ್ದಾರೆ, ಎಲ್ಲದನ್ನು ಕೇಳಬೇಕು. ಇವತ್ತು ಯಾರು ಜಾಯಿನ್ ಆಗಿದ್ದಾರೆ ಅವ್ರು ತಾವು 900 ರೂಪಾಯಿ, 100 ರೂಪಾಯಿ ಆದರೆ ಮಹಿಳೆಯರಿಗೆ ಶುಲ್ಕ ವಿನಾಯಿತಿ ಇರ್ತದೆ, 900 ರೂಪಾಯಿ ಇಸ್ಕೊಳ್ಬೇಕು. ಬಾಕಿ ಇರೋದು ಬೋನಸ್ ಸೇರಿದಂತ 1,000 ಇಸ್ಕೊಳ್ಬೇಕು. ನಮ್ಮ PRO ಅವ್ರ ತಾವು ಇಸ್ಕೊಳ್ಬೇಕು, ನೀವು ಕೊಡಬೇಕು, ಬಾಕಿ PhD ಕೊಡಬೇಕು. ಜೊತೆಗೆ ಚರ್ಚೆ ಮಾಡ್ಬೇಕು. ಏನಾದ್ರು ಇರುತ್ತೆ, ಯಾವ್ದು ಹುಟ್ಟುಹಬ್ಬ ಇರುತ್ತೆ, ಯಾವ್ದಾದ್ರು ಮಕ್ಕಳು ಕೆಲಸ ಸಿಕ್ಕಿರುತ್ತೆ, ಅವರು ಆ ಖುಷಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಕ್ಲಬ್ಗೆ ಶಾಲೆಗಳಿಗೆ ಹೆಲ್ಪ್ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತೆಲ್ಲ ಪಟ್ಟಿ ಮಾಡ್ಕೊಂಡು ಅವರ ಬೆಂಬಲಿಸ್ತೀವಿ. ಅವ್ರು ಇಸ್ಕೊಂಡು ನಿಮ್ಮ ಸೇವಾ ಕಾರ್ಯಕ್ರಮಗಳು ಇರ್ಬೋದು, ನಿಮ್ಮ ಸಭಾ ಕಾರ್ಯಕ್ರಮಗಳು, ಮತ್ತೆ ಎಲ್ಲರ ಪರಿಸ್ಥಿತಿ ಗೊತ್ತಿರಬೇಕು. ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ, ಮಾನಸಿಕ ಸ್ಥಿತಿ ಹೇಗಿದೆ, ಸಾಮಾಜಿಕ ಸ್ಥಿತಿ ಹೇಗಿದೆ.